ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಸ್ಕಿನ್ ಕೇರ್ ರೋಟೀನ್. ಆ್ಯಕ್ಚುಲಿ ಇವಾಗ ತಾನೇ ನಾನು ಜಿಮ್ಮಿಂದ ಬಂದೆ. ಜಸ್ಟ್ ಇವಾಗ ಒಂದು 5 ಮಿನಿಟ್ಸ್ ಆಯಿತು ಮನೆಗೆ ಬಂದು. ತುಂಬ ಸುಸ್ತಾಗಿದೆ ಇವತ್ತು. ಬಟ್ ಅಂದರೂ ಕೂಡ ನಾನು ನನ್ನ ಸ್ಕಿನ್ ಕೇರ್ನ ನಾನು ಬಿಡೋದಿಲ್ಲ. ಎಷ್ಟೇ ಸುಸ್ತಾದರೂ, ಏನೇ ಬ್ಯುಸಿ ಇದ್ದರೂ ನಾನು ನನ್ನ ಸ್ಕಿನ್ ಕೇರ್ ಮಾಡ್ಕೋತೀನಿ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಸ್ಕಿನ್ ಕೇರ್ ಇದೆಯಲ್ಲ, ಅದು ನೈಟ್ ಟೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಪ್ರಕಾರ ನೈಟ್ ಟೈಮ್ ಈಸ್ ಬೆಸ್ಟ್ ಸ್ಕಿನ್ ಕೇರ್ಗೆ. ಯಾಕೆಂದರೆ ಮಾರ್ನಿಂಗೆಲ್ಲ ತುಂಬಾ ಬ್ಯುಸಿ ಇರ್ತೀವಿ, ಅದು ಇದು ಕೆಲಸಗಳಿರುತ್ತೆ. ಸ್ಕಿನ್ ಕೇರ್ಗೆ ಅಷ್ಟೊಂದು ಟೈಮ್ ಇರಲ್ಲ. ನಾನಂತೂ ತುಂಬಾ ಬ್ಯುಸಿ ಇರ್ತೀನಿ ಮಾರ್ನಿಂಗೆಲ್ಲ. ಸೊ ಅದಕ್ಕೆ ಇವಾಗ ನೈಟ್ ಟೈಮ್ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೋತೀನಿ. ಸೊ ನನ್ನ ಸ್ಕಿನ್ ಕೇರ್ ಏನು, ನಾನು ಏನೇನು ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತಗೊಂಡಿದ್ದೀನಿ ಮಿಲ್ಕ್ ಹೆಲ್ತಿಗೆ ಎಷ್ಟು ಒಳ್ಳೆಯದೋ ಅಷ್ಟೇ ಒಳ್ಳೆಯದು ನಮ್ಮ ಸ್ಕಿನ್ಗೂ ಕೂಡ. ಮಿಲ್ಕ್ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಡೀಪಾಗಿ ನರಿಷ್ ಮಾಡುತ್ತೆ ನಮ್ಮ ಸ್ಕಿನ್ಗೆ, ಮತ್ತು ಬ್ರೈಟ್ ಕೊಡುತ್ತೆ, ಶೈನ್ ಕೊಡುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಾನಿವಾಗ ಮಿಲ್ಕ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಒಂದು 5 ಮಿನಿಟ್ಸ್ ತನಕ ಇದರಿಂದ ನಾನು ಮಸಾಜ್ ಮಾಡ್ಕೋತೀನಿ. ಆ್ಯಕ್ಚುಲಿ ಇದನ್ನು ನಾನು ವೀಕಿಗೆ 3 to 4 ಟೈಮ್ಸ್ ನಾನು ಇದನ್ನು ಮಾಡ್ಕೋತೀನಿ. ಇದು ನನ್ನ ಸ್ಕಿನ್ ಕೇರ್ ರೋಟೀನಲ್ಲಿ ಇದು ಇನ್ಕ್ಲೂಡ್ ಇದೆ. ಸೊ ಅಪ್ಲೈ ಮಾಡೋಣ. ಇವಾಗ ಒಂದು 5 ಮಿನಿಟ್ಸ್ವರೆಗೂ ನಾನು ಇದನ್ನು ಮಸಾಜ್ ಮಾಡ್ಕೋತೀನಿ. ಗೈಸ್, ನಾನು ತೋರಿಸ್ಕೊಡ್ತಾ ಇರೋ ರೆಮಿಡೀಸ್ ಬಂದು 2 ಸ್ಟೆಪ್ಪಲ್ಲಿದೆ. ಫಸ್ಟ್ ಸ್ಟೆಪ್ ನಾನು ಈಗ ಅಪ್ಲೈ ಮಾಡ್ತಾ ಇದ್ದೀನಲ್ಲ, ಮಿಲ್ಕ್ ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ನಾನು ತೋರಿಸ್ತೀನಿ, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದರ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ನಾನಿವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಮಿಲ್ಕ್. ಒಂದು 5 ಮಿನಿಟ್ಸ್ವರೆಗೂ ನಾನು ಇದನ್ನು ಮಸಾಜ್ ಮಾಡ್ಕೋತಾ ಇದ್ದೀನಿ. ಗೈಸ್, ಮಿಲ್ಕಲ್ಲಿ ಬ್ರೈಟ್ನಿಂಗ್ ಎಫೆಕ್ಟ್ ಇರುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ. ಸೊ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದು. ಡೈಲಿ ಕೂಡ ನೀವು ಜಸ್ಟ್ ಮಿಲ್ಕ್ ತಗೊಂಡು ನೀವು ಮಸಾಜ್ ಮಾಡ್ಕೋಬೋದು. ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ, ಶೈನ್ ಆಗುತ್ತೆ. ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ವಿತಿನ್ 1 ವೀಕಲ್ಲೇ. ಬರೀ ಮಿಲ್ಕ್ ಯೂಸ್ ಮಾಡಿನೇ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ 1 ವೀಕ್, ವಿತಿನ್ 1 ವೀಕಲ್ಲೇ ಗೊತ್ತಾಗುತ್ತೆ ಗೈಸ್. ಅಷ್ಟೊಂದು ಶೈನ್ ಕೊಡುತ್ತೆ ಸ್ಕಿನ್ಗೆ. ಆ್ಯಂಡ್ ಆಲ್ಸೋ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಇದೆಲ್ಲ ಲೈಟನ್ ಮಾಡುತ್ತೆ. ಮಸಾಜ್ ಮಾಡ್ಕೊಂಡಿದ್ದಾಯಿತು. ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೋಪ್ ಇಲ್ಲದೆ ಜಸ್ಟ್ ಕ್ಲೀನ್ ವಾಟರಲ್ಲಿ ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಗೈಸ್, ನಾನಿಲ್ಲಿ ತಗೊಂಡಿದ್ದೀನಿ ಮಿಲ್ಕ್. ಆವಾಗಲೇ ನಾನು ಕ್ಲೆನ್ಸಿಂಗ್ ಮಾಡ್ಕೊಂಡಲ್ಲ, ಸೊ ಆ ಒಂದು ಮಿಲ್ಕ್ ಸ್ವಲ್ಪ ಉಳಿದಿತ್ತು. ಅದಕ್ಕೆ ನಾನಿವಾಗ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು. ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಅದನ್ನೆಲ್ಲ ಹಾಕ್ತೀನಿ, ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಗೈಸ್, ನಾನಿಲ್ಲಿ ತೊಗೊಂಡಿದ್ದೀನಿ 2 to 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು. ಬೇಕಿದ್ರೆ ನೀವು ಸ್ವಲ್ಪ ಥಿಕ್ ಪೇಸ್ಟ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅಷ್ಟೊಂದು ಥಿಕ್ಕಾಗಿ ಮಾಡ್ಕೋತಿಲ್ಲ, ಯಾಕೆಂದರೆ ಇದರಿಂದ ನಾನು ಮಸಾಜ್ ಮಾಡ್ಕೋಬೇಕು ತುಂಬ ಹೊತ್ತು. ಲೈಕ್ ಒಂದು 2 to 3 ಮಿನಿಟ್ಸ್ವರೆಗೂ ಅಂತೂ ನಾನು ಮಸಾಜ್ ಮಾಡ್ಕೋಬೇಕು. ಆಮೇಲೆ ನಾನು ತೊಗೊಂಡಿದ್ದೀನಿ ಇಲ್ಲಿ ಟರ್ಮರಿಕ್. ಸೊ ಟರ್ಮರಿಕ್ ಸ್ವಲ್ಪ ಮಾತ್ರ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಗೈಸ್, ನೋಡಿದ್ರಲ್ಲ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ಫಸ್ಟ್ ಸ್ಟೆಪ್ ನೀವು ನೋಡಿದ್ರಿ, ಕ್ಲೆನ್ಸಿಂಗ್ ಮಾಡಿಕೊಂಡೆ ಬರೀ ಮಿಲ್ಕಿಂದ. ಇವಾಗ ನಾನು ಇದಕ್ಕೆ ಹಾಕಿದ್ದೀನಿ ಕಡಲೆ ಹಿಟ್ಟು, ಅರಿಶಿನ, ಆಮೇಲೆ ಹಾಲು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಸ್ವಲ್ಪ ಒಂದು 2 ಮಿನಿಟ್ಸ್ವರೆಗೂ ನಾನು ಫೇಸ್ಗೆ ಮಸಾಜ್ ಮಾಡ್ಕೋತೀನಿ. ಒಂದು 15 ಮಿನಿಟ್ಸ್ವರೆಗೂ ನಾನು ಇದನ್ನು ಹಾಗೆ ಬಿಡ್ತೀನಿ. ಆಮೇಲೆ ಕ್ಲೀನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋತೀನಿ. ಓಕೆನಾ? ಕಡಲೆ ಹಿಟ್ಟು ಬಗ್ಗೆ ಹೇಳೋದಾದರೆ ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಇದರಿಂದಾಗಿ ನಮ್ಮ ಸ್ಕಿನ್ ಪ್ಯೂರಿಫೈ ಆಗುತ್ತೆ. ತುಂಬಾ ಪವರ್ಫುಲ್, ತುಂಬ ಒಳ್ಳೆ ರೆಮಿಡಿ ಇದು. ನಾನು ತುಂಬ ವರ್ಷದಿಂದನೇ ಇದು ನಾನು ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಸ್ಕಿನ್ ತುಂಬಾ ಬ್ರೈಟ್ ಇದೆ, ಶೈನಿಂಗ್ ಇದೆ. ಪಿಂಪಲ್ಸ್ ಅಷ್ಟಾಗಲ್ಲ ನನಗೆ, ಪಿಂಪಲ್ಸ್ ಎಲ್ಲ ಆಗಲ್ಲ. ಸೊ ನೀವು ಇದನ್ನು ಟ್ರೈ ಮಾಡಿ. ಇದು ತುಂಬ ಹಳೇ ರೆಮಿಡಿ, ತುಂಬ ಓಲ್ಡ್ ರೆಮಿಡಿನೇ ಇರ್ಬೋದು, ಬಟ್
ಇಷ್ಟು ಚೆನ್ನಾಗಿ ವರ್ಕ್ ಆಗೋವಂಥದ್ದು ಇನ್ನೊಂದು ರೆಮಿಡಿ ಇಲ್ಲ ಗೊತ್ತಾ ನಿಮಗೆ, ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಸೊ ನಾನಿವಾಗ ಇದನ್ನು ಅಪ್ಲೈ ಮಾಡ್ತೀನಿ, ಒಂದು 2 ಮಿನಿಟ್ಸ್ವರೆಗೂ ಮಸಾಜ್ ಮಾಡ್ಕೋತೀನಿ. ಆಮೇಲೆ ಒಂದು 15 ಮಿನಿಟ್ಸ್ವರೆಗೂ ಬಿಟ್ಟು ಆಮೇಲೆ ಕ್ಲೀನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋತೀನಿ, ಅಪ್ಲೈ ಮಾಡ್ತೀನಿ. ಗೈಸ್ ಇನ್ನೊಂದೇನು ಅಂದರೆ, ನೀವು ಸ್ವಲ್ಪ ಇದನ್ನು ಥಿಕ್ ಕೂಡ ಮಾಡ್ಕೋಬಹುದು. ನಾನು ಸ್ವಲ್ಪ ಇದು ಮಸಾಜ್ ಮಾಡ್ಕೋತೀನಲ್ಲ, ಅದಕ್ಕೋಸ್ಕರ ನಾನು ಅಷ್ಟೊಂದು ಥಿಕ್ ಮಾಡಿಲ್ಲ. ನಾನಿವಾಗ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಸ್ಕಿನ್ ರೆಮಿಡಿ ಫಾಲೋ ಮಾಡೋದಕ್ಕಿಂತ ಮುಂಚೆ ನೀವು ಸ್ಕಿನ್ನ ನೀಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ತುಂಬಾ ನೀಟಾಗಿ ಇಟ್ಕೊಂಡಿರಿ, ಫೇಸ್ ವಾಶ್ ಮಾಡ್ಕೊಂಡಿರಿ, ಆಮೇಲೆ ಸ್ಕಿನ್ ರೆಮಿಡೀಸ್ನ ಅಪ್ಲೈ ಮಾಡಿ. ನಾನಿವಾಗ ಇಲ್ಲಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು 15 ಮಿನಿಟ್ಸ್ವರೆಗೂ ಇದನ್ನು ನಾನು ಬಿಡ್ತೀನಿ. ಈ ಒಂದು ರೆಮಿಡಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಸ್ಕಿನ್ನಲ್ಲಿರೋ ಡರ್ಟ್ ಎಲ್ಲ ರಿಮೂವ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ತುಂಬ ಕಲೆಗಳೆಲ್ಲ ಇರುತ್ತಲ್ಲ, ಪಿಂಪಲ್ಸ್ ಎಲ್ಲ ಇರುತ್ತಲ್ಲ, ಇದೆಲ್ಲ ಆದಷ್ಟು ಬೇಗ ಎಲ್ಲ ಹೋಗುತ್ತೆ ಗೈಸ್. ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನಾನು ತೋರಿಸ್ಕೊಡ್ತಾ ಇರೋ ರೆಮಿಡಿ ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ಕೊಂಡು ಬಂದರೆ ಸ್ಕಿನ್ಗೆ, ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಏನಿದೆ ಅದು ಚೇಂಜ್ ಆಗ್ತಾ ಹೋಗುತ್ತೆ, ಬ್ರೈಟ್ ಆಗ್ತೀರಾ, ಸ್ಕಿನ್ ತುಂಬಾ ಶೈನ್ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. 15 ಮಿನಿಟ್ಸ್ವರೆಗೂ ಬಿಟ್ಟಿದ್ದೆ. ಈ ರೀತಿಯಾಗಿ ನನ್ನ ಫೇಸ್ ಕಾಣ್ತಾ ಇದೆ. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಇಲ್ಲೆಲ್ಲ ಬಿಗಿತಾ ಇದೆ. ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ ಅಲ್ವಾ. ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ನಿಮಗೆ ತೋರಿಸ್ತೀನಿ ಡಿಫ್ರೆನ್ಸ್. ಗೈಸ್ ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್, ನೋಸ್ ಹತ್ರ ಎಲ್ಲ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಅಂತ. ಸೊ ನಾನು ಆಲ್ರೆಡಿ ಇದನ್ನು ನಾನು ಹೇಳಿದ್ನಲ್ಲ, ತುಂಬ ಡೇಸಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕೂಡ ಫಾಲೋ ಮಾಡಿ. ವಿತ್ತಿನ್ ಫಸ್ಟ್ ಯೂಸಲ್ಲೇ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ಸ್. ಸೊ ನೀವೇ ನೋಡ್ತಾ ಇರ್ಬೋದು ಶೈನಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಫೇವ್ರೆಟ್ ಸ್ಕಿನ್ ಕೇರ್ ಇದು. ನಾನು ವೀಕಿಗೆ 3 to 4 ಟೈಮ್ಸ್ ಅಂತೂ ಇದನ್ನು ನಾನು ಮಾಡ್ಕೋತೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಬಾಯ್ ಗೈಸ್.